ರಾಣೆಬೆನ್ನೂರಿನ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರ 50ನೇ ಅಭಿಮಾನೋತ್ಸವದ ಪೂರ್ವ ಸಿದ್ಧತೆ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಾಜಿ ಶಾಸಕರಾದಂತಹ ಅರುಣಕುಮಾರ್ ಪೂಜಾರ್ ಅವರು ಮಾತನಾಡಿ, ಯಡಿಯೂರಪ್ಪನವರು ಕರ್ನಾಟಕ ರಾಜಕಾರಣದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ ಜನನಾಯಕ ಎಂದು ಹೇಳಿದರು. ರೈತರು, ಬಡವರು ಹಾಗೂ ಸಾಮಾನ್ಯ ವರ್ಗದ ಜನರ ಪರವಾಗಿ ಅವರು ನಡೆಸಿದ ಹೋರಾಟಗಳನ್ನು ಸ್ಮರಿಸಿದರು. ರಾಜ್ಯದ ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಹಾಗೂ ರೈತ ಪರ ಯೋಜನೆಗಳ ಮೂಲಕ ಯಡಿಯೂರಪ್ಪನವರು ಜನಮನದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಅರುಣಕುಮಾರ್ ಪೂಜಾರ್ ಅವರು ಹೇಳಿದರು. ಅವರ ನಾಯಕತ್ವ ಯುವ ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದೆ ಎಂದರು. ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಮಂಜುನಾಥ್ ಕಾಟಿ ಅವರು ಮಾತನಾಡಿ, ಈ ಮಹೋತ್ಸವ ಕೇವಲ ರಾಜಕೀಯ ಕಾರ್ಯಕ್ರಮವಲ್ಲ, ರಾಜ್ಯಕ್ಕೆ ಸೇವೆ ಸಲ್ಲಿಸಿದ ನಾಯಕನಿಗೆ ಸಲ್ಲಿಸುವ ಗೌರವವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಕಾರ್ಯಕರ್ತರು ಶ್ರಮಿಸಬೇಕೆಂದು ಕರೆಯನ್ನ ನೀಡಿದರು. ರಾಣೆಬೆನ್ನೂರಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿಸಬೇಕೆಂದು ಮುಖಂಡರು ಮನವಿಯನ್ನ ಮಾಡಿಕೊಂಡರು. ಉದ್ದೇಶ ಈ ನಾಡು ಕಂಡಂತ ಶ್ರೀಮಂತ ನಾಯಕರು ಸುಮಾರು 5 ದಶಕಗಳ ಕಾಲ ಈ ರಾಜ್ಯವನ್ನ ಭಾರತೀಯ ಜನತಾ ಪಾರ್ಟಿಯನ್ನ ಶಿಕಾರಿಪುರದಿಂದ ಹಿಡಿದು ಇಡೀ ರಾಜ್ಯದ ಮೂಲೆ ಮೂಲೆಗೆ ತಪ್ಪಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪಜಿ ಅವರು 5 ದಶಕಗಳ ಕಾಲ ರಾಜಕೀಯ ಜೀವನವನ್ನು ಪೂರ್ಣಗೊಳಿಸೋದಕ್ಕೋಸ್ಕರ 9ನೇ ತಾರೀಕು ಮೇ, ಇದೇ ತಿಂಗಳು ಮೇ 9ನೇ ತಾರೀಕು ಶನಿವಾರದಂದು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತ ಬಂಧುಗಳು ಮತ್ತು ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳೆಲ್ಲ ಸೇರಿ ಅಭಿಮಾನೋತ್ಸವ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಚಿತ್ರದುರ್ಗದಲ್ಲಿ. ಇವತ್ತು ಆ ಉದ್ದೇಶವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಅಂದರೆ BS ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನು ಇವತ್ತೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಇವತ್ತು ಅವರು ಮುಖ್ಯಮಂತ್ರಿಗಳು ಆದಂಥ ಸಂದರ್ಭದಲ್ಲಿ, ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅನೇಕ ರೈತ ಪರ ಹೋರಾಟವನ್ನು ಮಾಡಿ ಇವತ್ತು ಬೀದರಿಂದ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೂ ಪಾದಯಾತ್ರೆಯನ್ನು ಮಾಡಿ, ಅನೇಕ ಶಿಕಾರಿಪುರದಿಂದ ಬೆಂಗಳೂರಿವರೆಗೂ ಪಾದಯಾತ್ರೆಯನ್ನು ಮಾಡಿ ಇವತ್ತು ಬಗೆಹರಿತು ಅಂತಕ್ಕಂಥ ಒಂದು ಪೀಳಿಗೆಯನ್ನು ಇವತ್ತು ತೊಲಗಿಸಿದ್ದು ಯಾರಾದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಅನೇಕ ಜನಪರವಾಗಿ ಹೋರಾಟವನ್ನು ಮಾಡಿ ಈ ರಾಜ್ಯಕ್ಕೆ ಅವರದೇ ಆಗಿರ್ತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಮೇಲೆ ಕರ್ನಾಟಕದಲ್ಲಿ ಅದು BS ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಅಭಿವೃದ್ಧಿ ಏನು ಅನ್ನೋದನ್ನು ತೋರಿಸ್ಕೊಂಡ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅನ್ನೋದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಬರೋದಾದರೆ ಸುಮಾರು 3 ರಿಂದ 4 ಸಾವಿರ ಕೋಟಿಯನ್ನು ನೀರಾವರಿ ಕೊಟ್ಟಿರ್ತಕ್ಕಂಥದ್ದು, ಅನೇಕ SSP ಅನುದಾನವನ್ನು ಮೊದಲನೇ ಬಾರಿ ತಂದದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ST/SC ಸಮುದಾಯಕ್ಕೆ ಮೀಸಲಿಟ್ಟು 24,000 ಕೋಟಿ ಇವತ್ತು ಆ ಮುಖ್ಯಮಂತ್ರಿಗಳು ಆ ಕೆಲಸ ಮಾಡಲಿಲ್ಲ. ಪ್ರಥಮವಾಗಿ ST/SC ಹಣವನ್ನು ಮೀಸಲಿಟ್ಟಕ್ಕಂಥ ಕೆಲಸ ಮಾಡಿದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ತಂದರು. ಇವತ್ತು ನೇಕಾರರಿರ್ಬೋದು, ರೈತರಿಗಿರ್ಬೋದು, ಕೂಲಿ ಕಾರ್ಮಿಕರಿಗಿರ್ಬೋದು, ಇವತ್ತು ದುಡಿತಕ್ಕಂಥ ಕೈಗಳಿಗೆ ಶಕ್ತಿ ತುಂಬಿರ್ತಕ್ಕಂಥ ಈ ರಾಜ್ಯದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅನೇಕ ಜನಪರವಾಗಿರ್ತಕ್ಕಂಥ ಯೋಜನೆಯನ್ನು ಈ ರಾಜ್ಯದಲ್ಲಿ ತಂದಿರ್ತಕ್ಕಂಥದ್ದು. ಆಮೇಲೆ ಅವರ ಕನಸಿನ ಕೂಸು ಭಾಗ್ಯಲಕ್ಷ್ಮಿ ಯೋಜನೆ. ಇವತ್ತು ಹೆಣ್ಮಕ್ಳು ಮದುವೆ ಮಾಡಬೇಕಾದ್ರೆ ಸಾಲ ಮಾಡಿ ಹೊಲ ಮನೆ ಮಾರಿ ಇವತ್ತು ಮದುವೆ ಮಾಡಬೇಕಾಗಿತ್ತು. ಅವರಿಗೆ 18 ವರ್ಷ ತುಂಬಿದ ಮೇಲೆ ಎಷ್ಟೋ ಆಸರೆ ಆಗಿದೆ ಅಂತ ಹೇಳಿ ಅವ್ರಿಗೆ 18 ವರ್ಷ ತುಂಬಿದ ಮೇಲೆ 1 ಲಕ್ಷ ರೂಪಾಯಿಯನ್ನು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಇವತ್ತು ಶಾಲಾ ಮಕ್ಕಳಿಗೆ ಬೈಸಿಕಲ್ಲನ್ನು ಕೊಟ್ಟರು. ಅನೇಕ ಇವತ್ತು ಸೂರು ಇದ್ದವರಿಗೆ ಸೂರು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು. ಯಾಕಂದರೆ ಅನೇಕ ಜನ ಮನೆಯನ್ನು ಕಳ್ಕೊಂಡಾಗ ಇವತ್ತು 10,000 20,000 ಕೊಟ್ಟರೆ ಅದು ಸರಿಯೇ ಹೋಗಲ್ಲ, 5 ಲಕ್ಷ ಕೊಟ್ಟರೆ ಅವ್ರಿಗೆ ಆಸರೆ ಆಗ್ತದೆ ಅಂತ ಹೇಳಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ 5 ಲಕ್ಷವನ್ನು ಘೋಷಣೆ ಮಾಡಿ ಅವರಿಗೆ ಪ್ರಥಮದಲ್ಲೇ 1 ಲಕ್ಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಪೂರ್ತಿ ಮುಗಿದ್ಮೇಲೆ 5 ಲಕ್ಷವನ್ನು ಕೊಟ್ಟರು. ಇವತ್ತು ನಾವು ನಮ್ಮ ಕ್ಷೇತ್ರಕ್ಕೆ ಹೇಳ್ಬೇಕಾದ್ರೆ ಮೆಗಾ ಮಾರ್ಕೆಟ್ ಕೊಟ್ಟಿದ್ದು ಯಡಿಯೂರಪ್ಪ ಸಾಹೇಬರ ಕೊಡುಗೆ, 220 ಕೋಟಿ ಕೊಟ್ಟಿದ್ದು ನೀರಾವರಿಗೆ ಯಡಿಯೂರಪ್ಪ ಸಾಹೇಬರ ಕೊಡುಗೆ, ರಾಣೆಬೆನ್ನೂರು ಟೌನಿಗೆ 65 ಕೋಟಿಯನ್ನು ಕೊಟ್ಟಿದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರ ಕೊಡುಗೆ. ಇವತ್ತು ಜನ ಏನಾದರೂ ರಾಣೆಬೆನ್ನೂರು 24/7 ನೀರು ಕುಡಿತಾರೆ ಅಂದರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರ ಕೊಡುಗೆ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು
ಅನೇಕ ಜನಪರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಅವರದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅಂತ ಮಹಾನ್ ನಾಯಕರ ಇವತ್ತು ಅಭಿಮಾನೋತ್ಸವವನ್ನು ಅವರು ಬಹಳ ದೀರ್ಘವಾಗಿ 50 ವರ್ಷ ರಾಜಕೀಯ ಮುಗಿದ್ರು ಕೂಡ ಇವತ್ತು ಅವ್ರಿಗೆ 84-85 ವರ್ಷ ಆದರೂ ಭಾರತೀಯ ಜನತಾ ಪಾರ್ಟಿನ ಮತ್ತೆ ಇನ್ನೊಂದು ಬಾರಿಗೆ ಅಧಿಕಾರವನ್ನು ತರಬೇಕಂತಂದು ಹೇಳಿ ಇವತ್ತು ಪ್ರತಿನಿತ್ಯವನ್ನು ಇವತ್ತು ಪಕ್ಷವನ್ನು ಬದಲಿಸಿಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಮಾಡ್ತಾ ಇದ್ದಾರೆ ಅಂತ ಮಹಾನ್ ನಾಯಕನ ಇವತ್ತು ಅಭಿಮಾನೋತ್ಸವಕ್ಕೆ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ನಾವು 170 ಮಿನಿ ಮತ್ತೆ ಮಹೇಂದ್ರ ಮೆಗಡೂರು ರೋಜರ್ ಸೇರಿ 170 ವೆಹಿಕಲನ್ನು ನಾವು ಮಾಡಿದ್ದೀವಿ. ಆಮೇಲೆ ಅದರ ಜೊತೆಗೆ ನಮ್ಮ ಎಲ್ಲ ನಾಯಕರ ಅವರ ಸ್ವಂತ ಕಾರನ್ನು ಕೂಡ ಅವರ ಅಭಿಮಾನದಿಂದ ತಗೊಂಬಂದಿದ್ದಾರೆ. ಸುಮಾರು ರಾಣೆಬೆನ್ನೂರಿಂದ 8,000 ಜನಸಂಖ್ಯೆ ಚಿತ್ರದುರ್ಗಕ್ಕೆ ಹೋಗ್ತಕ್ಕಂಥ ತಯಾರಿಯನ್ನು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಮೂಲಕ ಇವತ್ತು ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ BS ಯಡಿಯೂರಪ್ಪ ಸಾಹೇಬರ ಅಭಿಮಾನಿಗಳು ಇವತ್ತು ಯಾರ್ಯಾರು ವಿಷಯ ಗೊತ್ತಿದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ಓದಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ಬಂದದ್ದನ್ನು ನೋಡಿ ನಾವು ಬರಬೇಕಂತೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾರೆ. ಈ ರಾಷ್ಟ್ರ ಕಂಡಂಥ ಶ್ರೀಮಂತ ನಾಯಕರು ಇವತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮೂಲೆಯಲ್ಲಿ ಕೂಡ ಅಧಿಕಾರಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಮಿತ್ ಶಾಜಿ ಅವರು ಕೂಡ ಅವತ್ತು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಎಲ್ಲ ಅಭಿಮಾನಿಗಳು ಸೇರಿ ಮಾಜಿ ಸಂಸದರು, ಹಾಲಿ ಸಂಸದರು, ಮಾಜಿ ಶಾಸಕರು, ಹಾಲಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಎಲ್ಲ ಗೌರವಿತ ಭಾರತೀಯ ಜನತಾ ಪಕ್ಷದ ರಾಜ್ಯದ ಮುಖಂಡರು ಸೇರಿ ಬಹಳ ಅದ್ದೂರಿಯಾಗಿ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಉತ್ಸವಕ್ಕೆ ರಾಣೆಬೆನ್ನೂರಿನ ಮಹಾ ಜನತೆ, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಮುಖಂಡರು ಪಾಲ್ಗೊಳ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಕೈಗೂ ವಿನಂತಿಯನ್ನು ಮಾಡ್ತಾರೆ. ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು, ನಾಯಕರಾದಂಥ ಡಾಕ್ಟರ್ BS ಯಡಿಯೂರಪ್ಪ ಸಾಹೇಬ್ರವರ 50 ವರ್ಷದ ಸುದೀರ್ಘ ರಾಜಕಾರಣದ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಏನು ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯುತ್ತಿರುವುದು ತಮಗೆಲ್ಲ ಗೊತ್ತಿರೋಂಥ ವಿಷಯ. ಒಂದು ವೇಳೆ ನನ್ನ ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ನಗರದಲ್ಲಿರ್ತಕ್ಕಂಥ ವಾಲಂಟರಿಯಾಗಿ ಸಹಕಾರಿ ಸಂಘಗಳಲ್ಲಿರ್ತಕ್ಕಂಥ ಸಂಘ ಪರಿವಾರದವರು ಹಾಗೂ ಜನಪರ ಹೋರಾಟಗಾರರು ಹಾಗೂ ಅಭಿಮಾನಿಗಳು, ಪಕ್ಷದ ಮುಖಂಡರು, ಈಗೇನು ನಮ್ಮ ಮಾಜಿ ಶಾಸಕರು ಹೇಳಿದಾಗೆ 170 ವೆಹಿಕಲ್ಗಳನ್ನು ಹೊರತುಪಡಿಸಿನ ನಗರದಲ್ಲಿ ಅವ್ರಿಗೆ ಬೇಕಾದಂಥ ಅವ್ರು ಸುಮಾರು ರಾಣೆಬೆನ್ನೂರು ತಾಲೂಕಿನಲ್ಲಿ 35-40 ವರ್ಷದಿಂದ ಯಡಿಯೂರಪ್ಪನವರ ಒಂದು ನಿಕಟ ಸಂಪರ್ಕ ಹೊಂದಿದಂಥ ರಾಣೆಬೆನ್ನೂರು ನಗರದ ಜನತೆಯು ತಮ್ಮ ಸ್ವಂತ ಒಂದು ವೆಹಿಕಲ್ಗಳನ್ನು ತೆಗೆದುಕೊಂಡು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು 8,000-10,000 ಅನ್ನೋಕ್ಕಿಂತ ನಮ್ಮ ಅಂದಾಜು ನಾವು ಮಾಡಿರ್ತಕ್ಕಂಥದ್ದು ಪಕ್ಷ ಮತ್ತು ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಜನತೆ ನಾವೆಲ್ಲ ಪ್ರತಿ ಸಮಾಜ ಮತ್ತು ಸಮಾಜದ ಅಧ್ಯಕ್ಷರನ್ನು ಒಳಗೊಂಡು ನಾವು ನಿಕಟವಾದ ಒಂದು ಸಂಪರ್ಕ ಹೊಂದಿ ಅವ್ರವ್ರ ಮನೆಗೆ ಹೋಗಿ ಎಲ್ಲ ಸಮಾಜದ ಅಧ್ಯಕ್ಷರಿಗೆ ಇವತ್ತು ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದ್ದೇವೆ. ಇವತ್ತು ರಾಣೆಬೆನ್ನೂರು ತಾಲೂಕಿಂದ ಇನ್ನೂ ಹೆಚ್ಚಿಗೆ ಜನ ಹೋಗುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಏನು ಮೇ 9ರಂದು ನಮ್ಮ ರಾಷ್ಟ್ರೀಯ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಆಗಮಿಸುತ್ತಿದ್ದಾರೆ. ಹಾಗೂ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ನಗರದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ಗ್ರಾಮೀಣದ ಅಧ್ಯಕ್ಷರು ಎಲ್ಲರೂ ಸಹ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮೇ 9ರಂದು ರಾಣೆಬೆನ್ನೂರು ನಗರದಿಂದ ಅತ್ಯಂತ ವಿಜೃಂಭಣೆಯಿಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಉತ್ಸಾಹದಿಂದ ರಾಣೆಬೆನ್ನೂರು ನಗರ ಮತ್ತು ಗ್ರಾಮೀಣದಲ್ಲಿ ಈ ಒಂದು ಮೇ 9ರಂದು ನಡೆಯುವ ಕಾರ್ಯಕ್ರಮಕ್ಕೆ ನಾವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಏನು ಈ ಒಂದು ಅಭಿಮಾನೋತ್ಸವದ ಕಾರ್ಯಕ್ರಮ ರೂಪುರೇಷೆಗಳನ್ನ ತಾವು ನೋಡಿದ್ದೀರಿ. ಇಲ್ಲಿವರೆಗೂ ನಾವು ಯಾವುದೇ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಜಿಲ್ಲೆಯಲ್ಲಿ ಒಳ್ಳೆಯ ಸಡಗರದಿಂದ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಮುಗಿಯವರೆಗೂ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ನಮ್ಗೆ ಯಾವ ರೀತಿ ಮೊದಲಿಂದ ಇದೆ ಅದು ಮುಗಿಯವರೆಗೂ ಆಗೇ ಇರ್ತದೆ ಅಂತ ಹೇಳ್ತಾ ಒಂದು 2 ಮಾತುಗಳು ತಿಳಿಸ್ತೀನಿ. ಇವತ್ತು ಅವರು ಸುದೀರ್ಘವಾಗಿ 50 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇದನ್ನು ರಾಜಕೀಯ ಉದ್ದೇಶ ಇದ್ದರೆ ನಾವು ಮಾಡ್ತಾ ಇದ್ದೇವೆ. ಅಭಿಮಾನಪೂರ್ವಕವಾಗಿ ನನ್ನಂಥ ಸಾಮಾನ್ಯನ ವಿಧಾನಸಭೆ ಕಳಿಸ್ತಕ್ಕಂಥ ಕೆಲಸವನ್ನು ಅನೇಕ 500 ಜನ ಶಾಸಕರು ಮಾಡಿದ್ದಾರೆ. ಆ ಶಕ್ತಿ ಭಗವಂತದ್ದು. ನಾವೆಲ್ಲರೂ ಸೇರಿ ಅಭಿಮಾನದಿಂದ ಮಾಡ್ತಕ್ಕಂಥದ್ದು. ನಾವು ಮಾತ್ರ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಸ್ವಾರ್ಥದಿಂದ ಯಡಿಯೂರಪ್ಪ ಸಾಹೇಬರು ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ವಾರ್ಥ ಏನಿಲ್ಲ. ಎಸ್ ಸರ್. ಇದರಲ್ಲಿ ಯಾವ್ಯಾವ ರಾಜಕೀಯ ನಾಯಕರುಗಳು ಸರ್ ಭಾಗವಹಿಸ್ತಿದ್ದಾರೆ ಸರ್? ಸರ್, ಈಗ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾಜಿ ಅವರು, ಆಮೇಲೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಚಲವಾಡಿ ನಾರಾಯಣ ಸ್ವಾಮಿ, ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಸಾಹೇಬರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ,
ಗೋವಿಂದ ಕಾರಜೋಳ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಆಮೇಲೆ ಎಲ್ಲ ನಾಡಿನ ಮಠಾಧೀಶರು, ಅನೇಕ ನಮ್ಮ ಹಿರಿಯ ಮುಖಂಡರು, ನಮ್ಮ NDA ಒಕ್ಕೂಟದ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಸರ್, ಇದು ವ್ಯಕ್ತಿ ಪೂಜನ ಅಥವಾ ಅವರ ಸಮಾಜ ಸೇವೆಯ ಮೌಲ್ಯಗಳ ಅರಿವನ್ನು ಮೂಡಿಸ್ತಕ್ಕಂಥ ಸಾರ್ಥಕ ಕಾರ್ಯಕ್ರಮ. ಈಗ ವ್ಯಕ್ತಿ ಪೂಜೆಯ ಅನ್ನೋದ್ರಿಂದ ಅವರು ಕೊಟ್ಟಿರ್ತಕ್ಕಂಥ ಈ ಸಾಮಾಜಿಕ ನ್ಯಾಯದ ಅಧಿಕಾರ ಇವತ್ತು ಈ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಮಠಮಾನ್ಯಗಳಿಗೆ ಸರ್ಕಾರವನ್ನ ಅನುದಾನ ಕೊಟ್ಟಂತ ಮುಖ್ಯಮಂತ್ರಿ ಯಾರಾದ್ರೂ ಅಂದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು. ಇವತ್ತು ಸರ್ವರಿಗೆ ಸಮಬಾಳು ಸಮಪಾಲು ಅಂತಕ್ಕಂಥ ಅವರು ವಾಕ್ಯನೇ ಏನಂತ, ಅದೇ ಥರ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವ. ಆಮೇಲೆ ಅವರಿಗೆ ಅವ್ರದ್ದಾಗಿರ್ತಕ್ಕಂಥ ಚರಿತ್ರೆ ಇದೆ. ಇವತ್ತು ಆ ಚರಿತ್ರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದೇ ಇವತ್ತೆಲ್ಲ ಅಭಿಮಾನಪೂರ್ವವಾಗಿ ಅಭಿಮಾನೋತ್ಸವನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾರೋ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಟಿಕೆಟ್ ಕೊಟ್ಟು ನಾನು MLA ಮಾಡೋದಂತ ವ್ಯಕ್ತಿ ಪೂಜೆ ನಾವು ಮಾಡ್ತಾರೆ. ಅವ್ರಲ್ಲಿ ಇರ್ತಕ್ಕಂಥ ಒಳ್ಳೆಯ ಚರಿತ್ರೆ ಈ ನಾಡಿನಲ್ಲಿ ಬಡವರ ಪರವಾಗಿ, ಇವತ್ತು ವಿದ್ಯಾರ್ಥಿಗಳ ಪರವಾಗಿ, ರೈತರ ಪರವಾಗಿ, ನೇಕಾರ ಪರವಾಗಿ ಇರ್ತಕ್ಕಂಥ ಚಿಂತನೆ ಅವರನ್ನ ನೋಡಿ ನಾವು ಅನೇಕ ರಾಜಕಾರಣಿಗಳು ಕಲಿಬೇಕಾಗಿದೆ. ಅಂತ ಮನಸ್ಸುಳ್ತಕ್ಕಂಥ ವ್ಯಕ್ತಿತ್ವ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು. ಇವತ್ತು ಬಡವರು ಕಂಡ್ರೆ ಕರುಣಾಮಯಿ ಆಗಿ ಇವತ್ತು ಈ ನಾಡನ್ನ ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ಅವ್ರ ವ್ಯಕ್ತಿ ಪೂಜೆ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಚರಿತ್ರೆಯನ್ನು ನೋಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಮಗೆ ಸಿಕ್ಕಿದಂತ ನಾವು ಪುಣ್ಯ. ಈ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಅವಕಾಶ ಸಿಕ್ಕಿದ್ರು, ನಾವು ಪುಣ್ಯ ಮಾಡಿದ್ದೀವಿ. ಸರ್, ಈಗ ನಮ್ಮ ರಾಜ್ಯಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ, ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಎಲ್ಲ ಕಾರ್ಯಗಳಲ್ಲಿ ನೆನಪಿರ್ತಕ್ಕಂಥ ಒಂದು ಕೊಡುಗೆ ಅಥವಾ ಒಂದು ಅಭಿವೃದ್ಧಿಯ ಯೋಜನೆ ಯಾವುದು ಸರ್? ಭಾಗ್ಯಲಕ್ಷ್ಮಿ ಯೋಜನೆ, ನೇಕಾರಿಗೆ ಉಚಿತ ಕರೆಂಟ್ ಕೊಟ್ಟಿದ್ದು, ರೈತರಿಗೆ ಅನೇಕ ಭಾಗಗಳಲ್ಲಿ ಕೆರೆ ತುಂಬಿಸತಕ್ಕಂಥ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕೃಷಿ ಬಜೆಟ್ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಯಾರಾದರೂ ಮಂಡಿಸಿದ್ರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು. ಅಂತ ಅನೇಕ ಜನಪರ ಹೋರಾಟವನ್ನು ಮಾಡ್ತಕ್ಕಂಥ ನಾಯಕನಿಗೆ ಅಭಿಮಾನದಿಂದ ಅಭಿಮಾನೋತ್ಸವ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ.